ನಾವು ಆನೇಕಲ್ ತಾಲೂಕಿನ ಜಿಗಣಿ ಸಂತೆ ಎಲ್ಲ ವ್ಯಾಪಾರಸ್ಥರು ಇವತ್ತು ಇಲ್ಲಿ ಬಂದಿರೋ ಕಾರಣ ಏನಂದರೆ ಕಳೆದ ಒಂದು 5-6 ತಿಂಗಳಿಂದ ನಮಗೆ ನಿರಂತರವಾಗಿ ತೊಂದರೆ ಕೊಡ್ತಾನೇ ಇದ್ದಾರೆ KDB ಅಧಿಕಾರಿಗಳು. ಇಲ್ಲಿ ಏನಾಗಿದೆ ಅಂದರೆ ಜಿಗಣಿ ಪುರಸಭೆಯಲ್ಲಿ ರಾಜಕೀಯಗಳ ಒತ್ತಡ ಏನಾಯಿತು, ಒಂದು ಸಿಗ್ನಲ್ಲಿಂದ ಸುಮಾರು 250 ಅಂಗಡಿ ಅಂದರೆ APC ಸರ್ಕಲ್ನಿಂದ ಮಾದಪಟ್ಟಣ ಗಡಿವರೆಗೂ ಇರುವಂಥ 250 ಅಂಗಡಿಗಳನ್ನ ಏಕಾಏಕಿ ತೆರವು ಮಾಡಬೇಕು ಅಂತೇಳಿ ನಮಗೆ ವಿಷಯ ಮುಟ್ಟಿಸ್ತಾರೆ. ನಾವಿರೋದು ಸರ್ವಿಸ್ ರಸ್ತೆಯ ಮೋರಿ ಮೇಲ್ಗಡೆ, ಯಾರಿಗೂ ತೊಂದರೆ ಆಗಲ್ಲ. ಆದರೂ ನಮ್ಮ ಸಂತೆ ಇರೋದು ಭಾನುವಾರ, ರಜಾ ಇರೋದ್ರಿಂದ ಅಲ್ಲಿ ಸ್ಥಳೀಯ ಕಾರ್ಮಿಕರು ಜಾಸ್ತಿ ನಮ್ಮ ಸಂತೆಗೆ ಬರ್ತಾರೆ. ಹಾಗಾಗಿ ಸಂತೆ ಬೆಳ್ಕೊಂಡೋಗಿದೆ. ಎಲ್ಲ ಕಾರ್ಖಾನೆಗಳು ರಜಾ ಇರೋದ್ರಿಂದ ಯಾರಿಗೂ ತೊಂದರೆ ಇಲ್ಲ. ಆದರೂ ಇಷ್ಟು ವರ್ಷ ನಡ್ಕೊಂಬಂದ ಸಂತೆ ಈಗ ಏಕಾಏಕಿ ಇಷ್ಟು ಜನನ ಅಲ್ಲಿಂದ ನೀವು ಖಾಲಿ ಮಾಡಿ, ಸ್ಥಳೀಯರು ಮಾತ್ರ ಅವಕಾಶ ಇರೋದೇ ಕಡಿಮೆ, ಜಾಗ ಇಲ್ಲ ಅಂಥೇಳಿ ಇದೇ ಒಂದು ಕಾರಣನ ಇಟ್ಕೊಂಡು ಈಗ ಫುಟ್ಪಾತ್ ಒತ್ತುವರಿ ಏನು ತೆರವು ಕಾರ್ಯಾಚರಣೆ ಮಾಡ್ತಾಯಿದ್ದಾರೆ, ಅದನ್ನೇ ಒಂದು ರೀಸನ್ ಇಟ್ಕೊಂಡು ನಮ್ಮ ಎಲ್ಲ ಅಂಗಡಿಗಳನ್ನೂ ಹೊಡೆದು ಎಲ್ಲ ಪೀಸ್ ಮಾಡಿಬಿಟ್ಟು ನಾವು ನಮ್ಮ ಸ್ಥಳೀಯ ಭಾಗದಲ್ಲಿ ಎಲ್ಲ ನಾಯಕರುಗಳ ಹತ್ರ ಹೋಗಿದ್ವಿ. ಯಾರೂ ನಮಗೆ ನಿಜವಾಗ್ಲೂ ಸ್ಪಂದಿಸಿಲ್ಲ. ಅದು ನಮಗೆ ನೋವಿನ ಸಂಗತಿ. ಕಳೆದ ವಾರ ಸುಮ್ಮನೆ ನಮ್ಮ ಇಬ್ಬರ ಮೇಲೆ ಹೋಗಿ ನಮ್ಮನ್ನು ಸಾಯಿಸೋಕ್ಕೆ ಬರ್ತಾಯಿದ್ದಾರೆ, ನಮ್ಮನ್ನು ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತ ನನ್ನ ಮೇಲೆ ಮತ್ತು ಕರಗಪ್ಪನ ಮೇಲೆ ಮತ್ತು ವೇಣು ಮೇಲೆ ಕೇಸ್ ಹಾಕಿದ್ದಾರೆ. ಅಲ್ಲಿನ KDB ಅಧಿಕಾರಿಗಳು ಕೇಸ್ ಹಾಕಿದ್ಮೇಲೆ ನಮಗೆ ತುಂಬ ಆಶ್ಚರ್ಯ ಆಯಿತು. ಸ್ಟೇಷನ್ಗೆ ಹೋದ್ವಿ, ನೋಡಿದ್ರೆ ಅವ್ರ ಮುಖ ಕೂಡ ನೋಡಿರಲಿಲ್ಲ. ತುಂಬ ನೋವಾಯಿತು. ನಾವು ಕಳೆದ ಬಾರಿ ನಮ್ಮ ಅಂಬೇಡ್ಕರ್ದು ಒಂದು ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಚಪ್ಪಲಿ ಅಂಗಡಿಗೆ ಪರ್ಮಿಷನ್ ಕೊಟ್ಟಿದ್ದರು, ಅದನ್ನು ಕೂಡ KDBಯವರು ಕೆಳಗಡೆ ಹಾಕ್ಬಿಟ್ಟಿದ್ರು. ಆಗ ನಮಗೆ ಸಂದೇಶ ಅಣ್ಣವ್ರಿಗೆ ನಾವು ಕಾಲ್ ಮಾಡಿ ವಿಡಿಯೋ ಕಾಲ್ ಮುಖಾಂತರ ಅವರು ನಮಗೆ ಮಾತಾಡಿ, ನಾನಿದ್ದೀನಿ, ನೀವು ಧೈರ್ಯವಾಗಿರಿ, ಏನೇ ಸಮಸ್ಯೆ ಆದರೂ ನಾನಿದ್ದೀನಿ ಅಂತ ಅವ್ರು ನಮ್ಗೆ ಹೇಳಿದರು. ಅದೇ ರೀತಿ ಈಗ ಅದಕ್ಕೆ ಸಮಯ ಕೂಡ ಬಂತು. ನಾವೆಲ್ಲ ಇವತ್ತು ಬಂದಿದ್ದೀವಿ. ಸಂದೇಶ ಅಣ್ಣನ ಏನೊಂದು ಮಾರ್ಗದರ್ಶನ ಇದೆ ಅದರಂತೆ ನಾವು ನಡ್ಕೊಂಡು ಹೋಗಬೇಕು ಅಂತ. ಅದಾದಮೇಲೆ ಜಿಗಣಿನಲ್ಲಿ ಏನಿದೆ 1 ಎಕರೆ 19 ಗುಂಟೆ ಗುಂಡು ತೋಪು ಅಂತಿದೆ, ಆ ಜಾಗ ನಮ್ಮ ಜಿಗಣಿ ಗ್ರಾಮಸ್ಥರಿಗೆ ಸೇರಿತು. ಆ ಜಾಗನ ಮಕ್ಕಳ ಸ್ಟೇಡಿಯಂ ಆದರೂ ಮಾಡಲಿ, ರೋಡ್ ಸೈಡಲ್ಲೇ ಇರೋದ್ರಿಂದ ಸಂತೆಗೋಸ್ಕರ ಆದರೂ ಕೊಡಲಿ ಅನ್ನೋದೇ ನಮ್ಮ ಒಂದು ಅಭಿಪ್ರಾಯ. ಇಷ್ಟು ದಿನ ಏನು ಆ KDB ಅಧಿಕಾರಿಗಳ ಕರ್ಮಕಾಂಡ ಇತ್ತು, ಇವತ್ತು ನಿಜವಾಗಲೂ ಗುಂಡು ತೋಪನ 70 ಕೋಟಿ ಬೆಲೆ ಬಾಳುವಂಥ ಆಸ್ತಿನ ಇದು ಮಾಡಿದ್ದಾರೆ. ಆಮೇಲೆ ಸುತ್ತಮುತ್ತ ಇಂಡಸ್ಟ್ರಿಯಲ್ ಏರಿಯಾ ಆಗಿರುವಂಥ ಎಲೆಕ್ಟ್ರಾನಿಕ್ ಸಿಟಿ, ವೀರಸಂದ್ರ, ಬೊಮ್ಮಸಂದ್ರ, ಹತ್ತಿಬೆಲೆ, ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ STPL ಇದೆ. ಜಿಗಣಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಯಾವುದೇ ಥರದ STPL ಇಲ್ಲ. ಯಾವುದೇ ಕಾರ್ಖಾನೆ ಕೆಮಿಕಲ್ ನೀರನ್ನ ನೇರವಾಗಿ ಕೆರೆಗೆ ಬಿಡ್ತಾರೆ. ಅಲ್ಲಿರುವಂಥ ಗಲೀಜುಗಳನ್ನೆಲ್ಲ ಅಲ್ಲೇ ಬಿಡೋವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಒಂದು ಹೋರಾಟ ಮಾಡೋದಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಇವತ್ತು ಸಂದೇಶ ಅಣ್ಣವ್ರು ನಾವು ಮೀಟ್ ಮಾಡಿ ಅವ್ರು ನಮಗೀಗ ಒಂದು ಧೈರ್ಯನ ತುಂಬಿದ್ದಾರೆ. ಖಂಡಿತ ಅವ್ರಿಗೆ ಎಷ್ಟು ಜನ? ನಾವು 170 ಜನ ಬಂದಿದ್ದೀವಿ. ಅಲ್ಲಿ ವ್ಯಾಪಾರಿಗಳು ಎಷ್ಟು ಜನ ಇದ್ದೀರಿ? ಅಲ್ಲಿ 222 ಜನ. ಏನೇನು ಅಂಗಡಿ ಇಟ್ಟು ಅಲ್ಲಿ ಹೇಳ್ತಾರೆ? ತರಕಾರಿ, ಬಟ್ಟೆ ಅಂಗಡಿಗಳು ಮತ್ತು ಹಣ್ಣಂಗಡಿಗಳು. ಜಾಸ್ತಿ ತರಕಾರಿ ಅಂಗಡಿಗಳೇ ಇರೋದು. ನಮಗೆ ಹೊಸೂರು, ಕೋಲಾರ ಮತ್ತು KR ಮಾರ್ಕೆಟ್